ನಮಸ್ಕಾರ ವೀಕ್ಷಕರೇ, ಜನಮನ ಧ್ವನಿ ಸುದ್ದಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಿನಿ. ಬಾಬು ಜಗಜೀವನ್ ರಾಮ್ ಅವರ ತತ್ವಗಳು ದೇಶಕ್ಕೆ ಮಾದರಿ. ಸ್ಮರಣೆ. ದೇಶದ ಅಭಿವೃದ್ಧಿ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಶ್ರಮಿಸಿದ ಬಾಬು ಜಗಜೀವನ್ ರಾಮ್ ಅವರ ಜೀವನ ಮತ್ತು ಸಾಧನೆಗಳು ಇಂದಿನ ಪೀಳಿಗೆಗೆ ಪ್ರೇರಣೆಯಾಗಿದೆ ಎಂದು ಇಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಭಿಪ್ರಾಯಪಡಲಾಯಿತು. ಕಾರ್ಯಕ್ರಮದಲ್ಲಿ ಬಾಬೂಜಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಮುಖಂಡರು, ಕೃಷಿ ಸಚಿವರಾಗಿ ಭಾರತವನ್ನು ಹಸಿವು ಮುಕ್ತಗೊಳಿಸಿದ ಮತ್ತು ಶೋಷಿತ ವರ್ಗಗಳ ಧ್ವನಿಯಾಗಿದ್ದ ಅವರ ಕೊಡುಗೆ ಅನನ್ಯ. ಪ್ರತಿಯೊಬ್ಬರು ಜಾತಿ ಧರ್ಮಗಳ ಭೇದ ಮರೆತು ಅವರು ಹಾಕಿಕೊಟ್ಟ ಸಮಾನತೆಯ ಹಾದಿಯಲ್ಲಿ ನಡೆಯುವುದು ಇಂದಿನ ಅಗತ್ಯವಾಗಿದೆ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂ.ವಿ. ರೂಪಾ, ಶಿವಕುಮಾರ್, ಕೃಷ್ಣಪ್ಪ, ಎಸ್.ಎಂ. ವೆಂಕಟೇಶ್, ನಾಗರಾಜು ಉಳದೇನಹಳ್ಳಿ, ಶ್ರೀನಿವಾಸ್ ಬಿ.ಎಂ. ಬಂಡಟ್ಟಿ, ತಿಮ್ಮರಾಯಪ್ಪ ಕುಡಿಯನೂರು, ಶ್ರೀನಿವಾಸ್ ಹುಣಶಿಕೋಟೆ, ನಾಗರಾಜು, ವೆಂಕಟರಮಣಪ್ಪ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಯಶೋಧ ಟಿ. ಜನಮನ ಧ್ವನಿ ಸುದ್ದಿ ಕನ್ನಡ. ಸುದ್ದಿ ಮತ್ತು ಜಾಹೀರಾತುಗಾಗಿ ಸಂಪರ್ಕಿಸಿ 9008748286. ಜಾತಿಗಳು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥದ್ದು 57 ಪರಿಶಿಷ್ಟ ಪಂಗಡದಲ್ಲಿರ್ತಕ್ಕಂಥ ಜಾತಿಗಳು ಓಬಿಸಿಗಳು. ಎಸ್ಸಿ, ಎಸ್ಟಿ, ಓಬಿಸಿ, ಮೈನಾರಿಟೀಸ್ ಈ ದೇಶದ ಆಧಾರ ಸ್ತಂಭ. ದೇಶ ನಡೀತಾ ಇರ್ತಕ್ಕಂಥದ್ದು ನಾವು. ಆದ್ರೆ ಕೇವಲ 3% ಇರ್ತಕ್ಕಂಥ ಜನ ಇವತ್ತು ನಮ್ಮನ್ನು ಒಡೆದು ಆಡ್ತಕ್ಕಂಥ ನೀತಿಯನ್ನು ಅನುಸರಿಸ್ತಾರೆ. ಸೊ ನಾವು ಎಚ್ಚರ ಆಗ್ಬೇಕು, ನಾವು ಒಗ್ಗಟ್ಟಾಗಬೇಕು. ನಾವು ಯಾವತ್ತು ಒಗ್ಗಟ್ಟಾಗ್ಲಿಲ್ವೋ ಇವತ್ತು ಸಂವಿಧಾನ ಅಂತಕ್ಕಂಥ ಶಕ್ತಿ ನಮ್ಮನ್ನು ಕಾಪಾಡ್ತಾ ಇದೆ. ಆ ಸಂವಿಧಾನನೇ ಇಲ್ಲ ಅಂದ್ರೆ ನಮ್ಮ ಶಕ್ತಿ ಏನು ಅನ್ನೋದನ್ನ ಯೋಚನೆ ಮಾಡಬೇಕು. ಇವತ್ತು ಮಹಿಳೆಯರಿಗೋಸ್ಕರ ಹಕ್ಕುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಮಹಿಳೆಯರನ್ನ ಮುಂಚೂಣಿಗೆ ತರಬೇಕಂತ ಹೋರಾಟ ಮಾಡೋದು ಬಾಬಾ ಸಾಹೇಬ್. ಇಷ್ಟೆಲ್ಲ ಈ ದೇಶ ನಡೀತಾ ಇದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತಹ ಸಂವಿಧಾನದ ಶಕ್ತಿಯಿಂದ ಮಾತ್ರ. ಆದ್ರೆ ಕೆಲವೊಂದು ಮನವಾದಿಗಳು ಮಾತಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷರಿಂದ ಆ ದೇಶಗಳಿಂದ ಈ ದೇಶಗಳಿಂದ ಎರವಲಾಗಿ ಪಡ್ಕೊಂಡಿದ್ದಾರೆ ಸಂವಿಧಾನವನ್ನ, ಅವರೇ ಬರೆದಿಲ್ಲ, ಪಿ.ಎನ್. ರಾವ್ ಬರೆದ್ರು. ಪಿ.ಎನ್. ರಾವ್ ಅಂತ ಹೇಳಿದ್ರೆ ಒಬ್ಬ ಕೋಮುವಾದಿ ಶಕ್ತಿ ಬರಲಿಲ್ಲ ಸಂವಿಧಾನ ರಚನಾ ಸಮಿತಿಯಲ್ಲಿ. ಅವರು ಒಬ್ಬ ಸದಸ್ಯ ಇಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ. ಎಲ್ಲ ಇದೆ. ಮನೆ ತಾಲೂಕು ದಂಡಾಧಿಕಾರಿಗಳಿಗೆ ನಾನು ಮನವಿಯನ್ನು ಮಾಡ್ತೇನೆ, ಇವತ್ತು ನಾವು ಸಿದ್ಧ ಆಗಿರ್ತಕ್ಕಂಥದ್ದು ಯಾವುದಿಲ್ಲ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ದಯವಿಟ್ಟು ನೀವಿರೋ ಅಧಿಕಾರದಲ್ಲಿ ಇರೋವರೆಗೂ ತಾಲೂಕಿನಲ್ಲಿ ನಮ್ಮೊಂದು ಬಾಬು ಜಗಜೀವನ್ ಒಂದು ಭವನ ಮಾಡಲಿಕ್ಕೆ ಒಂದು ಜಾಗವನ್ನು ಅದೇ ರೀತಿ ನಮ್ಮ ಸಿದ್ದರಾಮೇಶ್ವರ ಅವರ ಒಂದು ಗೋವಿ ಜನಾಂಗಕ್ಕೆ ಒಂದು ಮುಂದಾಜವನ್ನು ಮಾಡಿದ್ದಾರೆ. ಜಾಗವನ್ನು ಮೀಸ್ತಾ ಇರಬೇಕು. ಹಾಸ್ಟೆಲ್ ಇದೆ, ಅಲ್ಲ ಒಂದು ಕಾಮಗಾರಿ ಪೂರ್ಣನೇ ಆಗಿಲ್ಲ. ಜಾತಿ ಜಾತಿಗಳಿಗೆ ಇಲ್ಲಿ ಕೆಲವೊಂದು ಪ್ರಭಾವಿ ಮಾತನ್ನ ಹೇಳಿ ಇಷ್ಟಪಡ್ತೇನೆ. ದಯವಿಟ್ಟು ಮಾತಾಡಲಿಕ್ಕೆ ಅವಕಾಶ ಸಾಮಾನ್ಯವಾಗಿ 4 ವರ್ಷದಿಂದ ಇದನ್ನ 2 ವರ್ಷದ ಮಾತ್ರ ನಾವು ಆಚರಣೆ ಮಾಡುತ್ತೇವೆ. ಆದರೆ ಈ ಸಲ ಯಾಕೆಂದ್ರೆ ಅಂತ ಮಹಾನುಭಾವನ ಒಂದು ಜಯಂತಿಯನ್ನು ಆಚರಣೆ ಮಾಡಿಕೊಂಡು ನಮ್ಮ ಸುದೈವ ಅಂತ ಭಾವಿಸ್ತೀವಿ. ಮುಖ್ಯವಾಗಿ ನಾವೆಲ್ಲರೂ ತಿಳಿದಿರೋ ಹಾಗೆ ಅವರು ಶೋಷಿತರ ಮತ್ತು ಧನಿಕರ ಧ್ವನಿಯಾಗಿ ಸ್ವತಂತ್ರ ಪೂರ್ವದಲ್ಲೇ ಹೋರಾಟವನ್ನು ಪ್ರಾರಂಭ ಮಾಡಿದರು. 1935 ಇಸ್ವಿನಲ್ಲೇ ಏನು ಆಲ್ ಇಂಡಿಯಾ ನೀರಿನ ಸ್ಥಾಪನೆ ಮಾಡಿ ದಲಿತರ ಮತ್ತು ಶೋಷಿತರ ಪರವಾಗಿ ಒಂದು ಸಂಘಟನೆಯನ್ನ ಮಾಡಿ ಆರಂಭ ಮಾಡಿದ ಹೋರಾಟವನ್ನು ಪ್ರಾರಂಭ ಮಾಡಿದರು. ತದನಂತರವಾಗಿ ರಾಜಕೀಯವಾಗಿ ಏನೂ ಇಲ್ಲದೆ ತನ್ನ ವೈಯಕ್ತಿಕ ಛಾಪನ ಆಚರಣೆ ಮಾಡಿಕೊಂಡು ಏನು ಸಾಮಾನ್ಯವಾಗಿ ಮೊದಲನೇದಾಗಿ ಏನಿದೆ ಕಾರ್ಮಿಕ ಸಚಿವರಾಗಿ, ಕೃಷಿ ಸಚಿವರಾಗಿ, ಮತ್ತೆ ಉಪ ಪ್ರಧಾನಿಯಾಗಿ, ರಕ್ಷಣಾ ಸಚಿವರಾಗಿ, ಹೀಗೆ ಒಂದು ಪ್ರತಿಭೆಯಾಗಿ ಯಾವುದೇ ಕ್ಷೇತ್ರವನ್ನು ಕೊಟ್ಟರೂ ಸಹ ನಾನು ಅದರಲ್ಲಿ ಪ್ರಭಾವಯುತವಾಗಿ ನನ್ನ ಆಡಳಿತವನ್ನು ಕೊಡಬಹುದು ಅನ್ನೋದಕ್ಕೆ ಅವರು ತಗೊಂಡಂತಹ ನಿರ್ಧಾರಗಳು ಇವತ್ತು ನಮಗೆ ಕೈಗನ್ನಡಿಯಾಗಿದೆ. ಹಸಿರು ಕ್ರಾಂತಿ ಅಂತಂದ್ರೆ ಸಾಮಾನ್ಯವಾದ ನಿರ್ಧಾರ ಅಲ್ಲ. 1971ನೇ ಇಸ್ವಿನಲ್ಲಿ ಭಾರತ ಪಾಕ್ ವಾರ್ ಯಾವಾಗ ಸ್ಟಾರ್ಟ್ ಆಯಿತು ಆಗ ರಕ್ಷಣಾ ಸಚಿವರಾಗಿ ಅವರು ತಗೊಂಡಂತಹ ನಿರ್ಧಾರಗಳು ಅಸಾಮಾನ್ಯವಾದ
ಸಾಮಾನ್ಯ ರೈತರ ಪರಿಸ್ಥಿತಿ ಹೇಗಿತ್ತು, ಆಗ ಗ್ರೋಮೋರ್ ಕ್ರಾಪ್ಸ್ ಅಲ್ಲಿ ಭೂಮಿಗಳನ್ನ ಯಾವ ರೀತಿ ಕೊಡ್ಬೇಕು, ಯಾವ ರೀತಿ ಡಿಸಿಷನ್ ಯಾವ ರೀತಿ ಒಂದು ಏನು ಪರಿಣಾಮಕಾರಿಯಾಗಿ ಹೆಚ್ಚುವರಿಯಾಗಿ ಮಾಡುವಂತ ಒಂದು ಕೃಷಿ ಕಾರ್ಯಗಳನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಇವೆಲ್ಲ ಏನು ಕೃಷಿ ಸಚಿವರಾಗಿ ತಗೊಂಡಂತಹ ನಿರ್ಧಾರಗಳು ಅಂತ. ಮತ್ತೆ ಕಾರ್ಮಿಕರ ಸಚಿವರಾಗೂ ಸಹ ಏನು ಕಾರ್ಮಿಕ ನೀತಿಗಳನ್ನ ತಂದು ಅವರು ಕಾರ್ಮಿಕರಿಗೆ ನಿಜವಾದ ಒಂದು ಅರ್ಹತೆ ಫಲಾನುಭವಿಗಳಿಗೆ ಬೇಸಿಕ್ ನೀಡ್ಸ್ ಏನು ಕೊಡಬೇಕು ಅದನ್ನ ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ಸಮಾಜದಲ್ಲಿ ಸಾಮಾಜಿಕ ಸಮಾನತೆಯನ್ನ ಸಾರೋದಕ್ಕೆ ತಮ್ಮ ಒಂದು ಜೀವನವನ್ನು ನಡೆಸಬಾರದು. ಹಾಗಾಗಿ ಇದನ್ನು ಸಮತಾಗಿ ಸಹ ಹಾಗಾಗಿ ನಾವೆಲ್ಲರೂ ಸಹ ಏನು ಪ್ರತಿಯೊಬ್ಬರು ಯಾವುದೇ ಆ ಜಾತಿ ಈ ಜಾತಿ ಯಾವುದೂ ಇಲ್ಲ, ಮನುಷ್ಯ ಜಾತಿ ಅಷ್ಟೇ. ಮನುಷ್ಯ ಜಾತಿ ಮಾನವತೆಯನ್ನು ಸಾರ್ತಾ ಎಲ್ಲ ಮಾನವೀಯರ ಒಂದು ನೆಟ್ಟಿರುವಂಥದ್ದು ಹೇಳೋದು ಒಂದೇ, ನಾವೆಲ್ಲರೂ ಒಂದೇ ಅನ್ನೋದೇ ಸಾಕು. ಆ ಸಣ್ಣ ಒಂದು ನೀತಿಯನ್ನು ನಾವು ನಿಂತ್ಕೊಂಡು ನಾವೇ ದೊಡ್ಡವರಾಗಬೇಕು. ಸೊ ಹಾಗಾಗಿ ಆ ದೊಡ್ಡತನವನ್ನು ನಾವೆಲ್ಲರೂ ಸಹ ಬೆಳೆಸ್ಕೊಳ್ಳೋಣ ಅಂತ ಹೇಳ್ಬೋದು. ಏಪ್ರಿಲ್ 5 ಬಿಹಾರದ ಒಂದು ಹಳ್ಳಿನಲ್ಲಿ ಜನನ ಆಯಿತು. ಜನನ ಆದ ನಂತರ ನಮ್ಮ ಭಾರತದಲ್ಲಿದ್ದಂಥ ಒಂದು ಜಾತಿ ಪದ್ಧತಿ ಅದರ ನಡುವೆ ಬಂದಂಥ ಮಹನೀಯರು ಒಬ್ಬರು ಮಹಾರಾಷ್ಟ್ರದಲ್ಲಿ ಜನಿಸ್ತಾರೆ, ಒಬ್ಬರು ಬಿಹಾರದಲ್ಲಿ ಜನಿಸ್ತಾರೆ. ಎರಡೂ ರಾಷ್ಟ್ರಗಳು ದೊಡ್ಡ ರಾಜ್ಯಗಳು. ಇಡೀ ದೇಶದಲ್ಲಿ ಒಂದು ಜಾತಿ ಪದ್ಧತಿಯ ದೊಡ್ಡ ಅನಿಷ್ಟ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಜನ ವಿಶೇಷವಾಗಿ ಇದೆಲ್ಲರೂ ಅರ್ಥ ಮಾಡ್ಕೊಳ್ಳೋದು. ವೆಂಕಟೇಶ್ ಅವರು ಹೇಳಿದಾಗೆ ಅವರವರ ಹಾದಿಯಲ್ಲಿ ತಮ್ಮ ಬೌದ್ಧಿಕತೆಯನ್ನು ಪ್ರದರ್ಶನ ಮಾಡಿ ಇಬ್ಬರು ಮಹನೀಯರು ಕೂಡ ನಮ್ಮ ರಾಷ್ಟ್ರವನ್ನು ಕಟ್ಟಾರೆ. ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಳೋದು. ಮೇಡಮ್ ಅವ್ರು ಹೇಳಿದ್ರು, ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಾಯುತ್ತಂತ ಮನುಷ್ಯನಾಗೇ ಇರಬೇಕು. ಅಲ್ಲಿ ಎರಡು ಇರ್ತವೆ, ಒಬ್ಬ ಬಡವ ಇರ್ತಾನೆ, ಒಬ್ಬ ಶ್ರೀಮಂತ ಇರ್ತಾನೆ. ಬಡವ ಶ್ರೀಮಂತನಾಗ್ತಾನೆ, ಶ್ರೀಮಂತನು ಬಡವನಾಗ್ತಾನೆ. ಇದು ತಾತ್ಕಾಲಿಕ, ಈ ಸೃಷ್ಟಿಯ ನಿಯಮ. ಎಲ್ಲರೂ ತುಗಳಾಗಲು ಸಾಧ್ಯತೆ ಇಲ್ಲ. ಆ ಲೆವೆಲಲ್ಲಿ ಒಂದು ರಾಜಕೀಯ ಒಂದು ಕ್ರಾಂತಿಯನ್ನು ಮಾಡಿ ಎಲ್ಲರಿಗೂ ಕೂಡ ಸಮಾನತೆಯನ್ನು ಬೋಧನೆ ಮಾಡಿ ಸಂವಿಧಾನ ರಚನೆ ಮಾಡಿ ಸಮಬಾಳನ್ನು ಕೊಟ್ಟಂತಹ ಮಾನ್ಯರನ್ನು ನಾವು ಎಲ್ಲರೂ ಕೂಡ ಗಮನಿಸ್ತೀವಿ. ಪ್ರತಿಯೊಬ್ಬರ ಹುಟ್ಟುಹಬ್ಬನು ಕೂಡ ಒಂದು ಅರ್ಥಪೂರ್ಣವಾಗಿರ್ತದೆ. ನಾರಾಯಣಗುರು ಆಗಿರ್ಬೋದು, ವಿವೇಕಾನಂದ ಆಗಿರ್ಬೋದು, ಇವರೆಲ್ಲ ರಾಷ್ಟ್ರ ನಾಯಕರು. ನಾವೆಲ್ಲ ಪ್ರತಿಯೊಂದು ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಹೇಳಿದಾಗೆ ಎಲ್ಲರೂ ಅದರದೇ ಜಾತಿಯರ ಎಲ್ಲರೂ ಬಂದು ಆಚರಣೆ ಮಾಡಬೇಕು, ಭಾಗವಹಿಸಬೇಕು, ಅವರ ಮಹತ್ವವನ್ನು ತಿಳ್ಕೋಬೇಕು. ಯಾವುದೇ ಆಗಿರುತ್ತೆ ಎಲ್ಲರಿಗೂ ಒಂದು ನೆಲೆ ಇರಬೇಕು. ಆ ನೆಲೆ ಅನ್ನೋದು ಇದ್ದರೆ ಅಲ್ಲಿ ಒಂದು ಬೆಲೆ ಇರ್ತದೆ. ಆ ಬೆಲೆಯನ್ನು ನಾವು ನಮ್ಮ ಮೇಡಮ್ ಹೇಳಿದ್ರು ಬಂದಾಗಿಂದ ನಾವು ಎಲ್ಲರ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಂದು ನೆಲೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಒಂದು ಸಮುದಾಯ ಭಾವವನ್ನು ಕೊಡಬೇಕು ಅನ್ನೋದು ನಮ್ಮ ಸಂವಿಧಾನದಲ್ಲಿ ಅರ್ಥ ಆಗಿದೆ. ಅದನ್ನು ನಾವು ತೋರಿಸ್ಬೇಕು. ವಿಶೇಷವಾಗಿ ಶಿಕ್ಷಣವನ್ನು ಯಾರು ಎಲ್ಲರೂ ಪಡ್ಕೋತಾರೆ ಆ ಕಡೆ ಹೆಚ್ಚು ಗಮನ ಕೊಡಬೇಕು. ಇವತ್ತೆಲ್ಲ ನಾವೆಲ್ಲ ದುಡ್ಡಿರಬೇಕು, ಮುಖ್ಯ ಕಾರಣ ಅಂದರೆ ಆ ಶಿಕ್ಷಣ. ಆ ಶಿಕ್ಷಣವನ್ನು ನಾವು ಎಷ್ಟೇ ಕಷ್ಟಪಟ್ಟು ಕೂಡ ಅದನ್ನು ಪಡ್ಕೋಬೇಕು. ಅದನ್ನು ನಾವು ನಮ್ಮ ಮಕ್ಕಳು ಕೊಡಬೇಕು ಅಂತ ಒಂದು ಅನುಕೂಲಗಳಿದ್ದಾವೆ ನಮ್ಮ ದೇಶದಲ್ಲಾಗಲಿ, ನಮ್ಮ ರಾಜ್ಯದಲ್ಲಾಗಲಿ, ನಮ್ಮ ಜಿಲ್ಲೆಯಲ್ಲಾಗಲಿ, ನಮ್ಮದಾಗಲಿ. ಸೊ ಆ ಕಡೆ ಹೆಚ್ಚು ಗಮನವನ್ನು ಕೊಟ್ಟರೆ ಮಾತ್ರ ನಮ್ಮ ಬದುಕು ಹಸನಾಗಲಿಕ್ಕೆ ಸಾಧ್ಯ ಆಗುವುದನ್ನು ನಾವು ಇವತ್ತು ಸಂದರ್ಭದಲ್ಲಿ ನೆನೆಸ್ಕೊಂಡು ಹೆಚ್ಚು ಅಭಿವೃದ್ಧಿಯನ್ನು ಕಾಣೋದಕ್ಕೆ ಶಿಕ್ಷಣನೇ ಒಂದೇ ಮಾರ್ಗ. ಆ ಶಿಕ್ಷಣ ಪಡ್ಕೊಂಡು ಖಾಸಗಿಯಾಗಲಿ ಸರ್ಕಾರಿ ಆಗಲಿ ಯಾವುದೇ ಒಂದು ಕಡೆ ಕೆಲಸ ಮಾಡಿದ್ರೆ ನಮ್ಮ ಬದುಕು ಹಸನಾಗುತ್ತೆ, ನಾವು ಊಟಕ್ಕೂ ಸಾರ್ಥಕ ಆಗುತ್ತೆ ಅನ್ನೋದನ್ನು ನಾವು ಸಾರಿ ಹೇಳೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾವು ಅವರನ್ನು ನೆನೆಸ್ಕೊಂಡು ಮೇಡಮ್ ಅವರು ಹೇಳಿದ್ರು, 2ನೇ ಮಹಾಯುದ್ಧ ನಂತರ ದೇಶದಲ್ಲಿ ಎಲ್ಲ ಲೋಕಲ್ ಆಯಿತು. 70ರಲ್ಲಿ ಕ್ರಾಂತಿ ಆಯಿತು. ಅಲ್ಲಿ ಆಹಾರದ ಭದ್ರತೆನೇ ಇಲ್ಲ, ಆಹಾರವನ್ನು ತಯಾರಿಸಲಿಕ್ಕೆ ಆಗುವುದೇ ಇಲ್ಲ. ಉಪಪ್ರಧಾನಿಯಾಗಿದ್ದರು, ಸಂಸ್ಕೃತರಾಗಿ ಸಾಯ್ತಾರೆ. ವಿಶೇಷ ಇದು ವಿಶ್ವ ದಾಖಲೆ ಇದು. ಸಾಯೋ ತನಕ ಕೂಡ ಅವರು ಸಂಸ್ಕೃತರಾಗೇ ಸಾಯ್ತಾರೆ. ರಾಜಕೀಯವಾಗಿ ಅಷ್ಟು ಪ್ರಬಲ ಆಗಿದ್ದಂಥ ವ್ಯಕ್ತಿ ಬಾಬು ಜಗಜೀವನ್. ಅದಕ್ಕೆ ಬಾಬಾ ಸಾಹೇಬರು, ಬಾಬು ಅವರು ಎರಡು ಕಣ್ಣುಗಳು. ಒಂದು ಕಣ್ಣನ್ನು ಕಿತ್ತರೆ ಇನ್ನೊಂದು ಕಣ್ಣಿಗೆ ನೋವಾಗುತ್ತೆ, ಒಂದು ಕೈ ಹೊಡೆದ್ರೆ ಇನ್ನೊಂದು ಕೈ ಬಾಗುತ್ತೆ. ಇವತ್ತು ನಾವು ಎರಡು ಕೈಯಿಂದ ನೋಡ್ತೀವಿ, ನಾವೇ ಅನ್ಕೋತೀವಿ ಹೆಂಗಪ್ಪ ಜೀವನ ಮಾಡ್ತಾರೆ, ಎರಡು ಕಾಲಿದ್ದರೂ ಜೀವನ ಮಾಡ್ತಾರೆ. ಹಾಗಾಗಿ ನಾವು ಇರು ಕೈಗಳನ್ನು ಮಾಡಿಕೊಂಡು ಈ ಥರ ಕಿತ್ತಾಡೋದ್ರಲ್ಲಿ ನಮ್ಗೆ ಅರ್ಥ ಇಲ್ಲ. ಆ ಕಿತ್ತಾಡೋರೆಲ್ಲ ಮಹಾನುಭಾವರು, ಅವರೆಲ್ಲ ಅವರನ್ನು ನೆನೆಸ್ಕೊಳ್ಳಲೇಬಾರ್ದು. ಆ ರೀತಿಯ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮೇಡಮ್ ಅವ್ರು ಹೇಳೋದ್ರಲ್ಲ, ಹುಟ್ಟಿದಾಗ ಒಂದೇ ಜಾತಿ, ಸತ್ತಾಗೂ ಒಂದೇ ಜಾತಿ. ಅದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಿಜವಾಗ್ಲೂ ಕೂಡ ನಾವೇ ಸಮಾಜ ಸುಧಾರಕರಾಗಿ ಒಂದು ಅಲ್ಪ ಪ್ರಮಾಣದಲ್ಲಿ, ಸಣ್ಣ ಪ್ರಮಾಣದಲ್ಲಿ ಕೆಲಸ ಮಾಡಿದ್ರು ಕೂಡ ನಾವು ಒಂದು ಸಹಾಯವನ್ನು ಪಡ್ತಾ ಇದ್ದೀವಿ. ಒಂದು ಮಗುಗೆ
SSLC ಪಾಸ್ ಆಗ ಅವ್ನು ಕಾಲೇಜ್ ಸೇರಿಸಿ ಉನ್ನತ ಶಿಕ್ಷಣ ಮಾಡಿ ಅವ್ನ ಬದುಕಿನಲ್ಲಿ ಏನಾದ್ರು ಒಂದು ಗುರುತನ್ನು ಮೂಡಿಸಿದ್ರೆ ಅವ್ನು ನೆನೆಸ್ಕೊಳ್ತಾರೆ. ಸೊ ಆ ಕೆಲಸವನ್ನು ನಾವು ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಹೇಳಿದ್ರು. ಪ್ರತಿ ವರ್ಷನೂ ಕೂಡ ಒಂದು ದಿವಸ ಬಂದು ಸಮಯ ಮಾಡಿಕೊಂಡು ಎಲ್ಲ ಅದ್ದೂರಿಯಾಗಿ ಗ್ರ್ಯಾಂಡ್ ಆಗಿ ಮಕ್ಕಳೆಲ್ಲ ಸೇರಿಸಿ ಕೆಲಸ ಕಾರ್ಯ ಮಾಡಿದ್ರೆ ಸಾರ್ಥಕ ಆಗುತ್ತೆ. ಸೊ ಇವತ್ತು ಭಾನುವಾರ ಕಳೆದು ಬಿಡ್ತದೆ, ಹೆಂಗಿದ್ರು ಕಳೀತದೆ, ಮಲ್ಕೊಂಡಿದ್ರು ಕಳೀತದೆ, ಕೂತ್ಕೊಂಡಿದ್ರು ಕಳೀತದೆ, ಏನ್ ಮಾಡಿದ್ರು ಕಳೀತದೆ. ಅದಕ್ಕೆ ಅರ್ಥಪೂರ್ಣವಾಗಿ ನಾವು ಅವತ್ತು ದಿನವನ್ನ ನಾವು ಆಚರಣೆ ಮಾಡ್ತೀವಿ. ಮಾಸ್ಟರ್ಗಳಿದ್ದಾರೆ, ನೆಕ್ಸ್ಟ್ ಕಾರ್ಯಕ್ರಮ ಚೆನ್ನಾಗಿರ್ಬೇಕು, ಅದ್ದೂರಿಯಾಗಿದೆ. ಥ್ಯಾಂಕ್ ಯು. ದಿನದಲ್ಲಿ ಇಬ್ಬರೂ ಸಹ ಹುಟ್ಟಿದ್ದಾರೆ. ಈ ದೇಶದಲ್ಲಿ ಅಪಾರ ಒಂದೇ ತಿಂಗಳಲ್ಲಿ ಹುಟ್ಟಿದ್ದಾರೆ, ಏಪ್ರಿಲ್ ತಿಂಗಳಲ್ಲಿ. ಅವರು ಈ ನಮ್ಮ ದೇಶಕ್ಕೆ ಅಪಾರವಾದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆ ಕೊಡುಗೆಯನ್ನು ನಾವು ಸಹ ಅವ್ರು ಹಾಕಿರೋ ಮಾರ್ಗದರ್ಶನದಲ್ಲಿ ಅವರು ಕೊಟ್ಟಿರುವಂತಹ ಕೊಡುಗೆಗಳಲ್ಲಿ ಅವ್ರನ್ನೆಲ್ಲ ಯೂಸ್ ಮಾಡಿಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ಅವ್ರ ಸಮ್ಮುಖದಲ್ಲಿ ಅವ್ರು ಏನು ಕೊಟ್ಟಿರ್ತಾರೋ ಅವ್ರು ಏನು ಹೇಳ್ಕೊಟ್ಟಿರ್ತಾರೋ ಆ ಮುಖಾಂತರ ನಡ್ಕೊಂಡು ಎಲ್ಲರೂ ಈ ಸಮಾಜದಲ್ಲಿ ಸಮಾನವಾಗಿ ಹೇಳ್ತಾ ಎಲ್ಲರೂ ಸಹ ಅವರು ಇವರು ಅಂತ ಹೇಳಿ ಒಗ್ಗಟ್ಟಿನಲ್ಲಿ ಒಂದೇ ಧ್ವನಿಯಲ್ಲಿ ಸಾಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಎಲ್ಲ ಮೌಲ್ಯವಾದ ನಮ್ಮ ಹೊಸ ನಾಗರಾಜ್ ಅವರು ಒಳ್ಳೆ ಟೀಮ್ ಅನ್ನು ಕಟ್ಟಿ ಬರ್ತಾ ಇದ್ದಾರೆ. ಮುಂದಿನ ವರ್ಷ ಇನ್ನೂ ಅಭಿವೃದ್ಧಿಗೆ ಆಚರಣೆ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಾ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸಿ ಸಭೆಯನ್ನು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನಮನ ಧ್ವನಿ ಸುದ್ದಿ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.